Greetings in the matchless name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. Dear beloved brothers and sisters in Christ, I welcome all of you to this wonderful program, Prophetic Voice. ಕ್ರಿಸ್ತನಲ್ಲಿ ನನ್ನ ಸಹೋದರಿಯರೇ, ಪ್ರವಾದನಾತ್ಮಕ ಧ್ವನಿ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. It's my joy and privilege to come to you through this program, and I believe God is visiting your house through this program and releasing miracles through this program. ನಾನು ನಂಬುತ್ತೇನೆ, ಇದು ನನ್ನ ಭಾಗ್ಯವಾಗಿದೆ. ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಕುಟುಂಬಗಳನ್ನು ಸಂಧಿಸುವುದು, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ಖಂಡಿತವಾಗಿ ಅದ್ಭುತಗಳನ್ನು ಮಾಡುತ್ತಾನೆ. Get ready for the visitation of the Lord into your house. ನಿಮ್ಮ ಕುಟುಂಬಗಳಿಗೆ ಕ್ರಿಸ್ತನ ಒಂದು ಸಂಧಿಸುವಿಕೆಗಾಗಿ ಎದುರು ನೋಡಿರಿ. Get ready to be touched by the presence of God. ದೇವರ ಪ್ರಸನ್ನತೆಯಿಂದ ನೀವು ತಾಕುವುದಕ್ಕಾಗಿ ಸಿದ್ಧರಾಗಿರಿ. So for a few moments, keep yourself focused on the channel. Don't change the channel. ಆದ್ರಿಂದ ಈ ಸ್ವಲ್ಪ ಸಮಯ ಈ ಚಾನೆಲ್ನ ಹಾಗೆ ವೀಕ್ಷಿಸ್ತಾ ಇರಿ, ಚಾನೆಲ್ನ ಬದಲು ಮಾಡಬೇಡಿ. Stay tuned. ಆದ್ರಿಂದ ಇದನ್ನ ನೋಡುತ್ತಾ ಇರಿ. You will definitely be blessed. ಖಂಡಿತವಾಗಿ ನೀವು ಆಶೀರ್ವದಿಸಲ್ಪಡುತ್ತೀರಿ. Hallelujah. 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 Today we are going to meditate on the topic called the Lord God, who is the lifter of our head. ಇವತ್ತು ನಾವು ದೇವರು ನಮ್ಮ ತಲೆಯನ್ನ ಮೇಲಕ್ಕೆತ್ತುವಾತನು ಎಂಬ ಒಂದು ಅಂಶದ ಮೇಲೆ ಮಾತಾಡಲಿದ್ದೇವೆ. Let's read Psalms 3, third chapter, verse 3. ಕೀರ್ತನೆಗಳು 3:3 ಓದಿಕೊಳ್ಳೋಣ. Let me read it for you. ನಿಮಗಾಗಿ ಓದುತ್ತೇನೆ. Psalms chapter 3, verse 3. ಕೀರ್ತನೆಗಳು 3:3 But you, O Lord, are a shield for me, my glory, and the one who lifts my head. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. Hallelujah. Hallelujah. You are the lifter of my head. ನನ್ನ ತಲೆಯನ್ನ ಮೇಲಕ್ಕೆತ್ತುವವನು ನೀನೇ. Yes, my dear beloved. ಹೌದು ನನ್ನ ಪ್ರಿಯರೇ, God is a lifter of our head. ದೇವರು ನಮ್ಮ ತಲೆಯನ್ನ ಮೇಲಕ್ಕೆತ್ತುವಾತನು. Many times, ಅನೇಕ ಸಾರಿ enemy puts us to shame. ಸೈತಾನನು ನಮ್ಮನ್ನ ಅವಮಾನಕ್ಕೊಳಪಡಿಸುತ್ತಾನೆ. When we go through sickness, ನಾವು ರೋಗದಲ್ಲಿ ಹೋಗುವಾಗ society insults us. ಸಮಾಜವು ನಮ್ಮನ್ನ ಅವಮಾನಪಡಿಸುತ್ತದೆ. 2002ರಲ್ಲಿ I was so sick, I was vomiting blood every day. ಪ್ರತಿ ದಿನವೂ ನಾನು ರಕ್ತದ ವಾಂತಿಯನ್ನ ಮಾಡುತ್ತಿದ್ದೆ. And when they diagnosed, they found out I was affected with tuberculosis. ವೈದ್ಯರು ಹೇಳಿದ್ರು ನನಗೆ ಟಿಬಿ ಕಾಯಿಲೆ ಇತ್ತು ಎಂಬುದಾಗಿ. So nobody came near me. ಯಾರು ನನ್ನ ಹತ್ತಿರಕ್ಕೆ ಬರಲಿಲ್ಲ. Nobody even dared to speak to me face to face. ಯಾರು ಸಹ ಮುಖ ಕೊಟ್ಟು ಮುಖ ನೋಡಿ ನನ್ನನ್ನ ಮಾತಾಡುತ್ತಿರಲಿಲ್ಲ. They will shut their mouths with kerchief. ಅವರು ತಮ್ಮ ಮುಖವನ್ನ ಕರ್ಚಿಪಿನಿಂದ ಮರೆಮಾಚಿಕೊಂಡು ಬಂದು ಮಾತಾಡಿಸುತ್ತಿದ್ದರು. And I used to feel so ashamed to stand before them. ಅವರ ಮುಂದೆ ನಿಲ್ಲುವುದಕ್ಕೆ ನನಗೆ ಬಹಳ ಅವಮಾನವಾಗುತ್ತಿತ್ತು. But God didn't leave me in that stage. ಆದರೆ ದೇವರು ನನ್ನ ಅದೇ ಪರಿಸ್ಥಿತಿಯಲ್ಲಿ ಬಿಡಲಿಲ್ಲ. As I kept following Jesus, ನಾನು ಹಾಗೆ ಕ್ರಿಸ್ತನನ್ನು ಹಿಂಬಾಲಿಸಿರುವುದರಿಂದ, as I kept seeking his face, ಆತನ ಮುಖವನ್ನು ಹುಡುಕಿರುವುದರಿಂದ, the same place where I was sick with tuberculosis, the same place the Lord healed me and helped me to bring the healing of God to many infected around me. ಯಾವ ಸ್ಥಳದಲ್ಲಿ ನಾನು ನನ್ನ ತಲೆಯನ್ನ ತಗ್ಗಿಸಲ್ಪಟ್ಟವನಾಗಿ ಆ ಕಾಯಿಲೆಯಿಂದ ಇದ್ದೇನೋ, ಅದೇ ಕಾಯಿಲೆಯಿಂದ ದೇವರು ನನ್ನ ಅದೇ ಸ್ಥಳದಲ್ಲಿ ಮೇಲಕ್ಕೆತ್ತಿದನು, ಅನೇಕರಿಗೆ ಗುಣಪಡಿಸುವಂತೆ. Maybe today you are going through some kind of insult like that. ಇವತ್ತು ನೀವು ಸಹ ಇಂತಹ ಒಂದು ಅವಮಾನದಲ್ಲಿ ಹೋಗುತ್ತಿರಬಹುದು. Don't worry. ಆದ್ರಿಂದ ಚಿಂತಿಸಬೇಡಿ. Don't be fearful. ಭಯಪಡಬೇಡಿ. God is able to heal you. ದೇವರು ನಿಮ್ಮನ್ನ ಸ್ವಸ್ಥ ಮಾಡಲು ಶಕ್ತನಾಗಿದ್ದಾನೆ. When you fail in your exams, ನಿಮ್ಮ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗುವಾಗ, when your children fail in their studies, ನಿಮ್ಮ ಮಕ್ಕಳು ಅವರ ಓದಿನಲ್ಲಿ ಫೇಲ್ ಆಗುವಾಗ, we feel shamed. ಆಗ ನಾವು ಅವಮಾನಕ್ಕೊಳಗಾಗುತ್ತೇವೆ. When we are not able to give up our debts to the debtors, ಆ ಸಾಲಗಾರರಿಗೆ ತಿರುಗಿ ನಮ್ಮ ಸಾಲವನ್ನು ಕೊಡದಿರುವಾಗ, when the debtors come and ask their debts upon in the front of the assembly, ಎಲ್ಲರ ಮುಂದೆ ಸಾಲಗಾರರು ಬಂದು ನಮ್ಮ ಸಾಲವನ್ನು ಕೇಳುವಾಗ, when they shout at us, ನಮ್ಮನ್ನು ನೋಡಿ ಬೈಯುವಾಗ, when they even quarrel with us, ನಮ್ಮೊಂದಿಗೆ ಜಗಳವಾಡುವಾಗ, we feel so shamed. ಆಗ ನಮಗೆ ಬಹಳ ನಾಚಿಕೆಯಾಗುತ್ತದೆ. God is able to bring you from that situation. ಅಂತ ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು ಆಚೆ ತರುತ್ತಾನೆ. He is able to lift your head from that place where you put your head down. ನೀವು ಎಲ್ಲಿ ನಿಮ್ಮ ತಲೆ ತಗ್ಗಿಸಲ್ಪಟ್ಟಿದೆ ಎಂಬುದಾಗಿ ನೆನೆಸುತ್ತೀರೋ ಅಲ್ಲೇ ನಿಮ್ಮ ತಲೆನ ದೇವರ ಮೇಲೆ ಕೆತ್ತುತ್ತಾನೆ. Where people insulted you, ಎಲ್ಲಿ ನಿಮ್ಮನ್ನ ಜನರು ಅವಮಾನಕ್ಕೊಳಪಡಿಸಿದರು, where people spat upon your face, ಎಲ್ಲಿ ಜನರು ನಿಮ್ಮ ಮುಖಕ್ಕೆ ಹೋಗಿದರು, where the people put you down,
ಎಲ್ಲಿ ನಿಮ್ಮನ್ನ ಜನರು ಕೆಳಗೆ ಹಾಕಿದರು, the same place God is able to lift you up. ಅದೇ ಸ್ಥಳದಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆತ್ತಲು ಶಕ್ತನಾಗಿದ್ದಾನೆ. Bible says ವಾಕ್ಯ ಹೇಳುತ್ತದೆ, He is a lifter of our head. ನಮ್ಮ ತಲೆಯನ್ನ ಮೇಲಕ್ಕೆತ್ತುವ ಆತನು. So if you believe today, ಇವತ್ತು ನೀವು ಆತನನ್ನ ನಂಬುವುದಾದರೆ, today the Lord is going to lift your head. ಇವತ್ತೇ ಕರ್ತನು ನಿಮ್ಮ ತಲೆಯನ್ನ ಮೇಲಕ್ಕೆತ್ತುತ್ತಾನೆ. In Bible we read a real incident which took place in the times of the ministry of Jesus Christ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಸೇವೆ ಮಾಡುವಾಗ ಒಂದು ಘಟನೆ ನಡೆಯಿತು. Let me read for you from the Gospel according to John 9th chapter verses 1 to 11. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೂ. Now as Jesus passed by, he saw a man who was blind from birth, and his disciples asked him, saying, Rabbi, who sinned, this man or his parents, that he was born blind? Jesus answered, neither this man nor his parents sinned, but the works of God should be revealed in him. I must work the work of him who sent me while it is day. The night is coming when no one can work. As long as I am in the world, I am the light of the world. When he had said these things, he spat on the ground and made a clay with the saliva, and he anointed the eyes of the blind man with the clay, and he said to him, Go, wash in the pool of Siloam, which is translated send. So he went and washed and came back seeing. Therefore the neighbors and those who were previously had seen that he was blind said, Is this not he who sat and begged? Some said, This is he. Others said, He is like him. He said, I am he. Therefore they said to him, How were your eyes opened? Jesus then he answered and said, A man called Jesus made a clay and anointed my eyes and said to me, Go to the pool of Siloam and wash. So I went and washed and received eyesight. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಇದಾಯಿತು. ನನ್ನನ್ನು ಕಳಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆಗ ನೆರೆಹೊರೆಯವರು ಅವನು ಭಿಕ್ಷುಕನಾಗಿದ್ದು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು. ಕೆಲವರು ಹೌದು ಅವನೇ ಅಂದರು. ಇನ್ನು ಕೆಲವರು ಅವನಲ್ಲ, ಅವನ ಆಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬುವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂದನು. Amen. ಆಮೇನ್. Here we see many truth in this instant. ಈ ಒಂದು ಘಟನೆಯಲ್ಲಿ ಅನೇಕ ಸತ್ಯಾಂಶಗಳಿವೆ. There are many life lessons to be learned from this instant. ಅನೇಕ ಜೀವ ಪಾಠಗಳನ್ನು ನಾವಿಲ್ಲಿ ಕಳೆಯಬಹುದು. But out of this we are going to just pick some revelation. ಆದ್ರೆ ಇಲ್ಲಿ ಕೆಲವು ಪ್ರಕಟಣೆಗಳನ್ನು ಮಾತ್ರ ನಾವು ಕಲಿಯಲಿದ್ದೇವೆ. This man was born blind. ಈ ಮನುಷ್ಯನು ಹುಟ್ಟು ಕುರುಡನಾಗಿದ್ದನು. He never had an opportunity to see the world. ಅವನಿಗೆ ಎಷ್ಟು ಮಾತ್ರಕ್ಕೆ ಈ ಲೋಕ ನೋಡುವಂತ ಅವಕಾಶವೇ ಇರಲಿಲ್ಲ. He never had an opportunity to look at his parents. ತನ್ನ ಒಂದು ಪೋಷಕರನ್ನು ನೋಡುವ ಅವಕಾಶವೂ ಅವನಿಗಿರಲಿಲ್ಲ. He never had an opportunity to look at the nature. ಈ ಒಂದು ಪ್ರಕೃತಿಯನ್ನು ನೋಡುವ ಅವಕಾಶವೂ ಅವನಿಗಿರಲಿಲ್ಲ. So he was completely blind. ಅವನು ಸಂಪೂರ್ಣವಾಗಿ ಕುರುಡನಾಗಿದ್ದನು. And disciples asked Jesus, whose mistake is this? ಅಲ್ಲಿ ಶಿಷ್ಯರು ಕೇಳುತ್ತಾರೆ, ಇದು ಯಾರ ಸಮಸ್ಯೆ ಎಂಬುದಾಗಿ. Who has sinned ಯಾರು ಪಾಪ ಮಾಡಿದರು so that this person is suffering? ಈ ಒಂದು ಕುರುಡನಾಗಿ ಇವನು ಹುಟ್ಟುವುದಕ್ಕೆ. Whose sin brought such kind of suffering into this man's life? ಯಾರ ಪಾಪವು ಇವನು ಕುರುಡನಾಗಿ ಹುಟ್ಟುವಂತೆ ಮಾಡಿತು ಎಂಬುದಾಗಿ ಕೇಳುತ್ತಾರೆ. Many times ಅನೇಕ ಸಾರಿ when we go through hard situation, ಕಠಿಣ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ people want to know the reason for our downfall. ಆ ಒಂದು ನಮ್ಮ ಬೀಳುವಿಕೆಗೆ ಜನರು ಕಾರಣಗಳನ್ನ ಕೇಳುತ್ತಾರೆ. People want to know the reason for our suffering. ನಮ್ಮ ಒಂದು ಕಷ್ಟ
ಕಷ್ಟಕ್ಕೆ ಆ ಒಂದು ಕಾರಣವೇನೆಂಬುದಾಗಿ ತಿಳ್ಕೊಳ್ಳಲು ಜನರು ಬಯಸುತ್ತಾರೆ. They might give different answer, ಅವರು ಬೇರೆ ಬೇರೆ ವಿಧದ ಉತ್ತರಗಳನ್ನು ಕೊಡಬಹುದು, but God's answer is the correct answer. ಆದರೆ ದೇವರ ಉತ್ತರವೇ ಸರಿಯಾದ ಉತ್ತರವಾಗಿದೆ. Here we see this man was blind from birth, ಈ ಮನುಷ್ಯನನ್ನು ನೋಡುತ್ತೇವೆ, ಇವನು ಹುಟ್ಟು ಕುರುಡನಾಗಿದ್ದನು, and Jesus anointed his eyes with the saliva. ಆದ್ರೆ ಕ್ರಿಸ್ತನು ಇವನ ಒಂದು ಕಣ್ಣುಗಳನ್ನ ಉಗುಳಿನಿಂದ ಅಭಿಷೇಕಿಸಿದನು. From with the clay by clay mixing saliva in the clay, he anointed the eyes of this man. ಆತನು ತನ್ನ ಉಗುಳಿನಿಂದ ಕೆಸರನ್ನ ಮಾಡಿ ಅವನ ಕಣ್ಣುಗಳಿಗೆ ಹಚ್ಚುತ್ತಾನೆ. One of the reason might be ಒಂದು ಈ ರೀತಿಯಾಗಿ ಆತನು ಮಾಡೋದಕ್ಕೆ ಒಂದು ಕಾರಣವೇನಿರಬಹುದೆಂದರೆ, many people would have spat on him because he is blind. ಇವನು ಕುರುಡನಾಗಿರುವುದರಿಂದ ಅನೇಕ ಜನರು ಇವನ ಮೇಲೆ ಉಗುಳಿರಬಹುದು. Many people would have insulted him. ಅನೇಕ ಜನರು ಇವನನ್ನು ಅವಮಾನಿಸಿರಬಹುದು. Many people would have looked down at him. ಅನೇಕರು ಇವನನ್ನು ಹೀನಮಾನವಾಗಿ ನೋಡಿರಬಹುದು. God raised a saliva, a clay, and from the same saliva and clay he anointed his eyes. ಅಂಥದೇ ಉಗುಳಿನಿಂದ ಕರ್ತನು ಸಹ ಒಂದು ಕೆಸರನ್ನ ಮಾಡಿ ಅವನ ಕಣ್ಣುಗಳಿಗೆ ಹಚ್ಚುತ್ತಾನೆ, so that he will receive eyesight. ಇದರ ನಿಮಿತ್ತವಾಗಿ ಅವನು ಕಣ್ಣುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ. The point that we come to here is the same spat, whatever the world has spat over you, God can turn your humiliation, your downfall before their very eyes and turn your mess into a miracle. ಇವತ್ತು ಲೋಕವು ಏನೆಲ್ಲ ನಿಮಗೆ ವಿರುದ್ಧವಾಗಿ ಮಾಡಿದೆಯೋ, ನಿಮ್ಮನ್ನ ಕೆಳಗೆ ಬೀಳಿಸಲು, ನಿಮ್ಮನ್ನ ಅವಮಾನ ಪಡಿಸಲು, ಅದನ್ನೇ ದೇವರು ತೆಗೆದುಕೊಂಡು ನಿಮ್ಮನ್ನ ಮೇಲಕ್ಕೆ ಬರುವಂತೆ ಮಾಡಲು ಆತನು ಶಕ್ತನಾಗಿದ್ದಾನೆ. Might be many people spat on him because of his blindness. ಇವನು ಕುರುಡನಾಗಿರುವುದರಿಂದ ಅನೇಕರು ಅವನ ಮೇಲೆ ಉಗುಳಿರಬಹುದು. Many people even mocked at him. ಅನೇಕರು ಅವನನ್ನು ಹಾಸ್ಯ ಮಾಡಿರಬಹುದು. Many people would have insulted him. ಅನೇಕರು ಅವನನ್ನು ಅವಮಾನಿಸಿರಬಹುದು. But Jesus anointed him with the clay. ಆದ್ರೆ ಕ್ರಿಸ್ತನು ಅವನನ್ನ ತನ್ನ ಉಗುಳಿನಿಂದ ಅಭಿಷೇಕಿಸಿದನು. By mixing his saliva and the clay, he anointed his eyes. ತನ್ನ ಉಗುಳಿನಿಂದ ಕೆಸರನ್ನ ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಿದನು. And send him to go to Siloam. ಸಿಲೋವಕ್ಕೆ ಹೋಗಿ ತೊಳುಕೋ ಎಂಬುದಾಗಿ ಹೇಳಿದನು. Wash. ಅವನ ಕಣ್ಣುಗಳನ್ನು ತೊಳುಕೋ ಎಂಬುದಾಗಿ ಹೇಳುತ್ತಾನೆ. Hallelujah. 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 God is going to wash away every people who spat upon you. Every people who spitted upon you, God is going to wash all those things. ನಿಮ್ಮ ಮೇಲೆ ಎಲ್ಲ ಜನರು ಉಗುಳಿರುವಂತದನ್ನ ಕರ್ತನು ಅದೆಲ್ಲವನ್ನು ತೊಳೆಯುವನಾಗಿದ್ದಾನೆ. Might be they would have spat at you because of your situation. ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ಅವರು ನಿಮ್ಮ ಮೇಲೆ ಉಗುಳಿರಬಹುದು. Might be seeing your downfall. ನಿಮ್ಮ ಒಂದು ಬೀಳುವಿಕೆಯನ್ನು ನೋಡಿ ಅವರು ಉಗುಳಿರಬಹುದು. But whatever it is, ಅದು ಏನೇ ಆಗಿದ್ದರೂ ಸಹ God is able to turn them. ದೇವರು ಅದನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. God is able to turn your shame into great honor. ನಿಮ್ಮ ಒಂದು ಅವಮಾನವನ್ನು ಆತನು ಮಾನವಾಗಿ ಮಾಡಲು ಶಕ್ತನಾಗಿದ್ದಾನೆ. The word of God says, ದೇವರ ವಾಕ್ಯ ಹೇಳುತ್ತದೆ, when he washed, ಆತನು ಅವನು ತೊಳೆಕೊಂಡು ಬಂದಾಗ, when he obeyed the instruction of God, ದೇವರ ಆಲೋಚನೆಗಳಿಗೆ ಅವನು ವಿಧೇಯನಾದಾಗ a miracle took place. ಅಲ್ಲಿ ಅದ್ಭುತವಾಗುತ್ತದೆ. My dear friend, ನನ್ನ ಸಹೋದರರೇ, if you obey God's word, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, if you give heed to the prophetic utterances, ಆ ಒಂದು ಪ್ರವಚನಾತ್ಮಕ್ಕೆ ನೀವು ಗಮನ ಕೊಡುವಾಗ, and if you obey it and bring it into your life, ಅದಕ್ಕೆ ನೀವು ವಿಧೇಯರಾಗಿ ಅದನ್ನು ನಿಮ್ಮ ಜೀವಿತಗಳಲ್ಲಿ ಮಾಡುವಾಗ, you will see the manifestation of God's power. ದೇವರ ಶಕ್ತಿ ನಿಮ್ಮ ಜೀವಿತಗಳಲ್ಲಿ ಪ್ರತ್ಯಕ್ಷವಾಗುವುದನ್ನು ನೋಡುತ್ತೀರಿ. Many people take God's word lightly. ಅನೇಕ ಜನರು ದೇವರ ವಾಕ್ಯವನ್ನ ಅಲಕ್ಷ್ಯ ಮಾಡುತ್ತಾರೆ. They take the instructions of God lightly. ದೇವರ ಆಲೋಚನೆಗಳನ್ನು ಅವರು ಸಾಧಾರಣವಾಗಿ They will ತೆಗೆದುಕೊಳ್ಳುತ್ತಾರೆ. take the prophetic words lightly. ಪ್ರವಚನಾತ್ಮಕ ಮಾತುಗಳನ್ನು ಸಾಧಾರಣವಾಗಿ And ತೆಗೆದುಕೊಳ್ಳುತ್ತಾರೆ. they become they go away far from their miracle. ಅವರ ಅದ್ಭುತಗಳಿಂದ ಬಹಳ ದೂರವಾಗಿ ಅವರು ಹೋಗುತ್ತಾರೆ. This wonderful day, ಇದು ಅದ್ಭುತವಾಗಿರುವ ದಿನ. God wants to touch you ದೇವರು ನಿಮ್ಮನ್ನು ಮುಟ್ಟಲು ಬಯಸುತ್ತಾನೆ through this program. ಈ ಕಾರ್ಯಕ್ರಮದ ಮೂಲಕವಾಗಿ. If he is able to turn the blindness of that man to sight, he is able to turn your shame into a great honor. ಆ ಒಂದು ಮನುಷ್ಯನ ಕುರುಡುತನವನ್ನ ಆತನು ದೃಷ್ಟಿ ಹೊಂದುವಂತೆ ಮಾಡಿದ್ದರಿಂದ ಆತನು ನಿಮ್ಮ ಒಂದು ಕತ್ತಲನ್ನು ಸಹ ಬೆಳಕಾಗಿ ಮಾಡಲು ಶಕ್ತನಾಗಿದ್ದಾನೆ. The same people who used to mock at him, the same people who used to spat at him, the same people who used to see him there in the blindness were amazed to see him in this newness. ಅವನನ್ನು ಅವಮಾನಪಡಿಸಿದಂಥ ಜನರು, ಅವನ ಮೇಲೆ ಉಗುಳಿದಂಥ ಜನರೇ ಅವನ ಒಂದು ಹೊಸತನವನ್ನ ನೋಡಿ ಆಶ್ಚರ್ಯ ಪಡುತ್ತಾರೆ. They wondered whether this is the same person or what. ಇದು ಆ ಮನುಷ್ಯನು ಅಥವಾ ಬೇರೆಯವನು ಎಂಬುದಾಗಿ ಆಶ್ಚರ್ಯ ಪಡುತ್ತಾರೆ. The Bible says, ವಾಕ್ಯ ಹೇಳುತ್ತದೆ, some said this is he. ಅವರು ಹೇಳ್ತಾರೆ, ಕೆಲವರು ಇವನೇ ಅವನು, some said he is like him. ಅವನ ಹಾಗೆ ಇದ್ದಾನೆ ಇವನು ಎಂಬುದಾಗಿ ಹೇಳುತ್ತಾರೆ. Hallelujah. Hallelujah. What a change. ಎಂತಹ ಬದಲಾವಣೆ ನೋಡಿ. What a change. ಎಂತ ಬದಲಾವಣೆ. And he responded saying that I am he.
ಅವನು ಹೇಳ್ತಾನೆ, ಅವನೇ ನಾನು ಎಂಬುದಾಗಿ, I am that person. ನಾನೇ ಆ ಕುರುಡನು The ಎಂಬುದಾಗಿ. same person whom you spat on. ನೀವು ಉಗುಳಿದಂತಹ ಮನುಷ್ಯನು The ನಾನೇ, same person whom you insulted. ಅವಮಾನ ಮಾಡಿದಂತಹ ಮನುಷ್ಯನು, The same person whom you have been mocking for months and years. ಅನೇಕ ವರ್ಷಗಳಿಂದ ಅವಮಾನ ಪಡಿಸಿದಂತ ಉಗುಳಿದಂತ ಮನುಷ್ಯನು. And they were very keen to know how this miracle took place. ಆಗ ಅವರು ಬಹಳ ಆಶ್ಚರ್ಯವಾಗಿ ಈ ಅದ್ಭುತವು ಹೇಗೆ ನಡೀತು ಎಂಬುದಾಗಿ How ಕೇಳುತ್ತಾರೆ. did you receive this eyesight? ಈ ಒಂದು ದೃಷ್ಟಿ ನಿನಗೆ ಹೇಗೆ ಬಂತು? This is not natural. ಇದು ಒಂದು ಸಾಧಾರಣ ಕೆಲಸವಲ್ಲ, This cannot happen naturally. ಇದು ಸ್ವಾಭಾವಿಕವಾಗಿ ನಡೆಯುವಂತದ್ದಲ್ಲ. There should be some supernatural exposure. ಇಲ್ಲಿ ಯಾವುದೋ ಒಂದು ಅಸಾಧಾರಣವಾಗಿರುವಂತ ಕಾರ್ಯವು ನಡೆದಿರಬೇಕು. And this person said, ಆಗ ಈ ಮನುಷ್ಯನು ಹೇಳುತ್ತಾನೆ, Jesus gave me this healing. ಯೇಸುವೇ ನನಗೆ ಈ ಅದ್ಭುತವನ್ನ ಮಾಡಿದನು. He never hidden his testimony. ಅವನು ತನ್ನ ಸಾಕ್ಷಿಯನ್ನ ಮರೆಮಾಚಿಕೊಳ್ಳಲಿಲ್ಲ. He didn't feel shy to talk about Jesus. ಯೇಸುವನ್ನ ಕುರಿತು ಮಾತಾಡಲು ನಾಚಿಕೆ He ಪಡಲಿಲ್ಲ. didn't even bother what they are going to think about him. ಆತನನ್ನು ಕುರಿತು ಅವರು ಏನು ಅಂದುಕೊಳ್ಳುತ್ತಾರೆ ಎಂಬುದಾಗಿ ಈತ He ಚಿಂತಿಸಲಿಲ್ಲ. boldly confessed, saying that ಧೈರ್ಯವಾಗಿ ಆತನು ಅರಿಕೆ ಮಾಡುತ್ತಿದ್ದಾನೆ, Jesus is the one who gave me back my eyesight. ಯೇಸುವೇ ನನಗೆ ಕಣ್ಣುಗಳನ್ನ ತಿರುಗಿ ಕೊಟ್ಟಾತನು ಎಂಬುದಾಗಿ. My dear beloved, ನನ್ನ ಪ್ರಿಯರೇ, today is your day. ಇದೇ ನಿಮ್ಮ ದಿನವಾಗಿದೆ. There will be a time when people will start testifying about you. ನಿಮ್ಮನ್ನ ಕುರಿತು ಜನರು ಸಾಕ್ಷಿ ಹೇಳುವಂತ ದಿನ ಬರುತ್ತದೆ. They will be very keen to know the path of success God gave you. ನಿಮಗೆ ದೇವರು ಕೊಟ್ಟಂತಹ ಒಂದು ಅಭಿವೃದ್ಧಿಯ ದಾರಿಯನ್ನು ತಿಳಿಯಲು ಜನರು ಸಂತೋಷ ಪಡುತ್ತಾರೆ. The day will come. ಆ ದಿನವು ಬರುತ್ತದೆ. They will come and ask you, ಅವರು ನಿಮ್ಮನ್ನ ಬಂದು ಕೇಳುತ್ತಾರೆ, are you really the same person who once owed lot of debts to your debtor? ಅನೇಕ ಸಾಲಗಳನ್ನು ಹೊಂದಿದಂತಹ ವ್ಯಕ್ತಿ ನೀನೇನಾ ಎಂಬುದಾಗಿ Today your ಕೇಳುತ್ತಾರೆ. life is changed. ಇವತ್ತು ನಿನ್ನ ಜೀವಿತವು ಬದಲಾಗಿದೆ. You have so many prosperity position in your name. ನಿನ್ನ ಒಂದು ಹೆಸರಿನಲ್ಲಿ ಬಹಳ ಅಭಿವೃದ್ಧಿ ಸ್ಥಾನಮಾನಗಳಿದೆ. They will be amazed to see you in that stage. ಆ ಒಂದು ಸ್ಥಾನದಲ್ಲಿ ನೋಡೋದಕ್ಕೆ ಅವರು ಆಶ್ಚರ್ಯ ಪಡುತ್ತಾರೆ. Are you the same sick person? ಆ ರೋಗ ಇದ್ದದ್ದು ನಿನಗೇನಾ? We don't find you in that way. ನಿನಗೆ ಆ ರೋಗದ ಲಕ್ಷಣವೇ ಇಲ್ಲವಲ್ಲ You are ಎಂಬುದಾಗಿ quite healthier. ನೀನು ಬಹಳ ಆರೋಗ್ಯವಾಗಿದ್ದಿ ಈಗ. Yes, that's what people are going to talk about you. ಅದನ್ನೇ ಜನರು ನಿಮ್ಮನ್ನ ಕುರಿತು ಮಾತಾಡುತ್ತಾರೆ. This evening, ಈ ಒಂದು ಸಂಜೆ ವೇಳೆಯಲ್ಲಿ, this time, ಈ ಸಮಯದಲ್ಲಿ, ಈ ಸಮಯದಲ್ಲಿ is appointed time. ಇದು ನಿಮಗಾಗಿ ಪ್ರತ್ಯೇಕಿಸಲಾಗದಂತ God's ಸಮಯ. appointed time for you. ನಿಮಗಾಗಿ ದೇವರು ಪ್ರತ್ಯೇಕವಾಗಿಟ್ಟಿರುವ ಸಮಯ. Change your shame into honor. ಆತನು ನಿಮ್ಮ ಒಂದು ಅವಮಾನವನ್ನ ಮಾನವಾಗಿ ಮಾಡುತ್ತಾನೆ. How to receive honor? ಹೇಗೆ ಈ ಒಂದು ಮಾನವನ್ನ ಪಡೆದುಕೊಳ್ಳುವುದು? How to receive honor? ಹೇಗೆ ಈ ಒಂದು ಗೌರವವನ್ನು ಪಡೆದುಕೊಳ್ಳುವುದು? Be receptive to the instructions of God. ದೇವರ ಆಲೋಚನೆಗಳಿಗೆ ಗಮನ ಕೊಡಿ. Be receptive to the instructions of God. ದೇವರ ಆಲೋಚನೆಗಳನ್ನ ಮಾಡುವವರಾಗಿರಿ. Many people neglect the instructions of God. ಅನೇಕರು ದೇವರ ಆಲೋಚನೆಗಳನ್ನ ಅಲಕ್ಷ್ಯ ಮಾಡುತ್ತಾರೆ. But ಆದರೆ when you are receptive to God, ದೇವರ ಆಲೋಚನೆಗಳನ್ನು ನೀವು ಮಾಡುವಾಗ definitely God will turn your shame into great honor. ಖಂಡಿತವಾಗಿ ದೇವರು ನಿಮ್ಮ ಒಂದು ಅವಮಾನವನ್ನ ಮಾನವಾಗಿ ಮಾಡುತ್ತಾನೆ. See how David's own brother insulted him. ನೋಡಿ, ದಾವೀದನ ಸ್ವಂತ ಅಣ್ಣಂದಿರು ಅವನನ್ನ ಅಪಹಾಸ್ಯ ಮಾಡುತ್ತಾರೆ. How they insulted him. ಅವರು ಹೇಗೆ ಆತನನ್ನು ಅಪಹಾಸ್ಯ ಮಾಡುತ್ತಾರೆ? They said, why did you come here? ನೀನು ಇಲ್ಲಿಗೆ ಯಾಕೆ ಬಂದಿದ್ದಿ? To put us to shame. ನಮ್ಮನ್ನ ನಾಚಿಕೆ ಪಡಿಸೋದಕ್ಕಾಗಿ To ಬಂದಿದ್ದೀಯಾ? compete with us. ನಮ್ಮೊಂದಿಗೆ ತರ್ಕ ಮಾಡೋದಕ್ಕಾಗಿ To ಬಂದಿದ್ದೀಯಾ? spoil our name. ನಮ್ಮ ಹೆಸರನ್ನ ಹಾಳು ಮಾಡೋದಕ್ಕೆ ಬಂದಿದ್ದೀಯಾ? That's what we read in 1 Samuel chapter 17. ಅದನ್ನೇ ನಾವು 1 ಸಾಮುವೇಲ 17ನೇ ಅಧ್ಯಾಯದಲ್ಲಿ ಓದುತ್ತೇವೆ. They don't like him. ಅವರು ಆತನನ್ನ ಇಷ್ಟಪಡಲಿಲ್ಲ. They look down at him. ಅವನನ್ನು ನೋಡಿ ಕೆಳಗೆ ನೋಡುತ್ತಾರೆ. But God raised him. ಆದರೆ ದೇವರು ಅವನನ್ನೇ ಮೇಲಕ್ಕೆತ್ತುತ್ತಾನೆ. Today God will make a way for clearing all your debts. ಖಂಡಿತವಾಗಿ ದೇವರು ನಿಮ್ಮ ಎಲ್ಲ ಸಾಲಗಳನ್ನು ತೀರಿಸುವ ಮಾರ್ಗವನ್ನು ಮಾಡುತ್ತಾನೆ. God will make a way for you to come out. ಅದರಿಂದ ಆಚೆ ಬರಲು ಕರ್ತನು ಸಹಾಯ ಮಾಡುತ್ತಾನೆ. Today is your day. ಇವತ್ತೇ ನಿಮ್ಮ ದಿನವಾಗಿದೆ. Today is your day. ಇವತ್ತೇ ನಿಮ್ಮ ದಿನವಾಗಿದೆ. Be receptive to God's instruction. ಅದರಿಂದ ದೇವರ ಆಲೋಚನೆಗಳಿಗೆ ಗಮನ ಕೊಡಿ. Today is the day. ಇವತ್ತೇ ದಿನ. God is going to heal you. ದೇವರು ನಿಮ್ಮನ್ನು ಸ್ವಸ್ಥ ಮಾಡುವಂತ ದಿನ. The insult you underwent because of the sickness is going to change. ಯಾಕಂದ್ರೆ ನೀವು ಓದಂತಹ ಆ ಒಂದು ಅವಮಾನದ ನಿಮಿತ್ತವಾಗಿ ನಿಮ್ಮ ರೋಗವು ಇಂದು ಮಾಯವಾಯಿತು. Whatever insult you underwent because of sickness, today those is going to change as a great honor. ಇವತ್ತು ನೀವು ಏನೆಲ್ಲ ಆ ರೋಗದಿಂದ ಅವಮಾನಕ್ಕೊಳಗಾದ್ರೂ ಅದು ಖಂಡಿತವಾಗಿ ದೊಡ್ಡದಾಗಿ ಬದಲಾಗುತ್ತದೆ. There is somebody watching me. ನನ್ನೊಬ್ಬರು ನೋಡ್ತಾ ಇದ್ದಾರೆ Right now. ಈಗ You are so insulted among your relative because your children don't obey you. ನಿಮ್ಮ ಒಂದು ಸಂಬಂಧಿಕರಲ್ಲಿ ಬಹಳವಾಗಿ ಅನುಮಾನಕ್ಕೆ ಒಳಗಾಗಿದ್ದೀರಾ, ಯಾಕೆಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳುತ್ತಿಲ್ಲ. Especially because of your children. ಪ್ರತ್ಯೇಕವಾಗಿ ನಿಮ್ಮ ಒಂದು ಮಕ್ಕಳ ನಿಮಿತ್ತವಾಗಿ. Your children have put your head down before
all your relatives. ನಿಮ್ಮ ಎಲ್ಲ ಸಂಬಂಧಿಕರ ಮುಂದೆ ನಿಮ್ಮ ಮಕ್ಕಳು ನಿಮ್ಮ ತಲೆಯನ್ನ ಕೆಳಗೆ ಹಾಕಿದ್ದಾರೆ. You are so upset. ಬಹಳ ನಿರಾಸೆಯಲ್ಲಿ ಇದ್ದೀರಿ. Don't commit suicide. ಆತ್ಮಹತ್ಯೆಗೆ ಪ್ರಯತ್ನಿಸಬೇಡಿ. Suicide is not the solution. ಆತ್ಮಹತ್ಯೆಯು ಪರಿಹಾರವಲ್ಲ. Cheer up. ಸಂತೋಷವಾಗಿರಿ. God will open a new door for you. ದೇವರು ನಿಮಗಾಗಿ ನೂತನ ಬಾಗಿಲನ್ನ ತೆರೆಯುತ್ತಾನೆ. God will honor you. ದೇವರು ನಿಮಗೆ ಗೌರವವನ್ನು God ಕೊಡುತ್ತಾನೆ. will turn your children's heart towards you. ದೇವರು ನಿಮ್ಮ ಮಕ್ಕಳ ಮನಸ್ಸನ್ನು ನಿಮ್ಮ ಕಡೆ ತಿರುಗಿಸುತ್ತಾನೆ. A person who walked out of your house will come back to you. ನಿಮ್ಮ ಮನೆಯನ್ನು ಬಿಟ್ಟು ಹೋದಂತಹ ವ್ಯಕ್ತಿ ತಿರುಗಿ ನಿಮ್ಮ ಮನೆಗೆ ಬರುತ್ತಾನೆ. God will honor you. ದೇವರು ನಿಮ್ಮನ್ನು ಗೌರವಿಸುತ್ತಾನೆ. Now I'm going to pray for you. ಇಂದು ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. Today I'm going to pray for you. ಇವತ್ತು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. And God is able to turn all the insult and shame into great honor. ದೇವರು ನಿಮ್ಮ ಎಲ್ಲ ನಾಚಿಕೆ ಅವಮಾನಗಳನ್ನ ಗೌರವವಾಗಿ ಮಾನವಾಗಿ So ಮಾರ್ಪಡಿಸುತ್ತಾನೆ. don't be disappointed. ಆದ್ರಿಂದ ನಿರಾಸೆಗೊಳಗಾಗಬೇಡಿ. Don't be disappointed. ನಿರಾಸೆಗೊಳಗಾಗಬೇಡಿ. There's a name coming before my eyes right now. ಈಗ ಒಂದು ಹೆಸರು ನನ್ನ ಮುಂದೆ ಬರ್ತಾ ಇದೆ. I see a name called Sneha coming before my eyes. ಸ್ನೇಹ ಅನ್ನುವಂತ ಹೆಸರು ನನ್ನ ಮುಂದೆ ಬರ್ತಾ You ಇದೆ. are so broken, Sister Sneha. ಸಹೋದರಿ ಸ್ನೇಹ ಬಹಳವಾಗಿ ಸೋತು ಹೋಗಿದ್ದೀರಿ. The Lord is building you right now. ಈಗ ಕರ್ತನು ನಿಮ್ಮನ್ನ ಕಟ್ಟುತ್ತಾ He is ಇದ್ದಾನೆ. comforting you. ಆತನು ನಿಮ್ಮನ್ನು ಆದರಿಸುತ್ತಿದ್ದಾನೆ. His presence is touching you right now. ಈಗಲೇ ನಿಮ್ಮನ್ನ ದೇವರ ಪ್ರಸನ್ನತೆ ಮುಟ್ಟುತ್ತಾ ಇದೆ ಸಹೋದರಿ. I see a name called Manjula coming before my eyes. ನನ್ನ ಕಣ್ಣಿನ ಮುಂದೆ ಮಂಜುಳಾನ ಹೆಸರನ್ನ ನೋಡ್ತಾ ಇದ್ದೀನಿ. Manjula, you are healed by the stripes of Jesus right now. ಆ ಮಂಜುಳಾ ಯೇಸುವಿನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ ಈಗ. Right now. ಈಗಲೇ. Right now. ಈಗಲೇ. Right now. ಈಗಲೇ. Receive your healing. ನಿಮ್ಮ ಸ್ವಸ್ಥತೆಯನ್ನು ಪಡೆದುಕೊಳ್ಳಿ. Receive your healing. ನಿಮ್ಮ ಸ್ವಸ್ಥತೆಯನ್ನು ಪಡೆದುಕೊಳ್ಳಿ. Receive your healing. ನಿಮ್ಮ ಸ್ವಸ್ಥತೆಯನ್ನು ಪಡೆದುಕೊಳ್ಳಿ I see a ಸಹೋದರಿ. name called Mahendra coming before me. ಮಹೇಂದ್ರನ ಸಹೋದರನ ಹೆಸರು ನನ್ನ ಮುಂದೆ ಬರ್ತಾ ಇದೆ. Mahendra. ಮಹೇಂದ್ರ. The Lord is touching you. ಕರ್ತನು ನಿನ್ನನ್ನು ಮುಟ್ಟುತ್ತಿದ್ದಾನೆ. You are so insulted by your very family members. ನಿನ್ನ ಕುಟುಂಬದ ಸದಸ್ಯರಿಂದಲೇ ನೀನು ಅವಮಾನಕ್ಕೊಳಗಾಗಿದ್ದಿ. But the Lord is going to lift you ನಿನ್ನನ್ನು ಕರ್ತನು ಮೇಲಕ್ಕೆತ್ತುತ್ತಿದ್ದಾನೆ. from this situation. ಈ ಒಂದು ಪರಿಸ್ಥಿತಿಯಿಂದ. From this situation. ಆ ಒಂದು ಪರಿಸ್ಥಿತಿಯಿಂದ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Raju. ರಾಜು. Raju. ರಾಜು. God is going to honor you. ದೇವರು ನಿನ್ನನ್ನು ಗೌರವಿಸುತ್ತಾನೆ. God is going to honor you. ದೇವರು ನಿನ್ನನ್ನು ಗೌರವಿಸುತ್ತಾನೆ. To clear all your debts. ನಿನ್ನ ಎಲ್ಲ ಸಾಲಗಳನ್ನ ತೀರಿಸುತ್ತಾನೆ. God will open the door for you. ನಿನಗಾಗಿ ದಾರಿ ತೆರೆಯುತ್ತಾನೆ. I see somebody. ನಾನು ನೋಡುತ್ತಿದ್ದೇನೆ ಒಬ್ಬರನ್ನ. You have been constructing your house and you're not able to complete it. ನೀವು ಮನೆಯನ್ನ ಕಟ್ಟುವುದಕ್ಕೆ ಪ್ರಾರಂಭಿಸಿದ್ರೆ ಅದನ್ನ ಮುಗಿಸಲಾಗುತ್ತಿಲ್ಲ. It has been incomplete. ಅದು ಹಾಗೆ ಅರ್ಧಕ್ಕೆ ನಿಂತು ಹೋಗಿದೆ. But now the Lord is going to move ಈಗ ಕರ್ತನು ಚಲಿಸುತ್ತಾನೆ. and help you to complete it in a beautiful way. ಆ ಸುಂದರವಾಗಿ ಆ ಮನೆಯನ್ನ ಕಟ್ಟಿ ಮುಗಿಸುವುದಕ್ಕೆ ಆತನು ಸಹಾಯ ಮಾಡುತ್ತಾನೆ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. I see Samuel's name coming before my eyes. ಸಾಮುವೇಲನ ಹೆಸರು ನನ್ನ ಮುಂದೆ ಬರುವುದನ್ನು ನೋಡುತ್ತಿದ್ದೇನೆ. Samuel, the Lord is touching you. ಸಾಮುವೇಲ್ ನಿನ್ನ ಕರ್ತನು ಮುಟ್ಟುತ್ತಿದ್ದಾನೆ. There is a promotion in your job. ನಿನ್ನ ಕೆಲಸದಲ್ಲಿ ಒಂದು ಉನ್ನತ ಹಂತವು ನಿನಗೆ ಸಿಗಲಿದೆ. The insult you underwent in your office is going to change. ನಿನ್ನ ಒಂದು ಕಚೇರಿಯಲ್ಲಿ ಆದಂತ ಅವಮಾನ ಬದಲಾಗುತ್ತದೆ. The Spirit of the Lord is lifting you before their eyes. ಅವರ ಮುಂದೆಯೇ ದೇವರಾತ್ಮವು ನಿನ್ನನ್ನು ಮೇಲಕ್ಕೆ ಎತ್ತುತ್ತದೆ. Thank you, Jesus, ವಂದನೆ ಯೇಸುವೆ, for this miracles. ಈ ಅದ್ಭುತಕ್ಕಾಗಿ Heal your people right ನಿನ್ನ now. ಜನರನ್ನ ಈಗಲೇ ಸ್ವಸ್ಥ I ಮಾಡಪ್ಪ. speak, I declare and decree healing upon their sick bodies right now. ಅವರ ರೋಗದ ದೇಹಗಳ ಮೇಲೆ ಸ್ವಸ್ಥತೆಯನ್ನು ನಾನು ಆಜ್ಞೆ ಹೊರಡಿಸ್ತಾ ಇದ್ದೀನಿ ಅಪ್ಪ. Tuberculosis be healed. ಆ ಟಿಬಿ ಅನ್ನುವ ಕಾಯಿಲೆ ಬಿಡುಗಡೆ ಆಗಲಿ ಅಪ್ಪ. Lungs be healed. ಅವರ ಶ್ವಾಸಕೋಶಗಳು Liver ಬಿಡುಗಡೆ be ಆಗಲಿ. healed. ಅವರ ಲಿವರ್ ಬಿಡುಗಡೆ ಆಗಲಿ ಅಪ್ಪ. Blood be healed. ಅವರ ರಕ್ತವು ಶುದ್ಧಿ ಆಗಲಿ ಅಪ್ಪ. Let the fractured bones be healed. ಆ ಮುರಿದಂತಹ ಮೂಳೆಗಳು ಸ್ವಸ್ಥವಾಗಲಿ ಅಪ್ಪ. Touch them right now. ಈಗಲೇ ಅವರನ್ನ ಮುಟ್ಟಪ್ಪ. Let your name be glorified. ನಿನ್ನ ನಾಮವೇ ಮಹಿಮೆ ಹೊಂದಲಿ. Comfort them as a mother comforts the child. ಒಂದು ತಾಯಿಯ ಹಾಗೆ ಅವರನ್ನ ಸಂತೈಸಪ್ಪ. Stir up a faith in their hearts, Lord. ಅವರ ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ. Anoint them. ಅವರನ್ನ ಅಭಿಷೇಕಿಸಪ್ಪ. Change their shame into honor. ಅವರ ನಾಚಿಕೆಯನ್ನ ಒಂದು ಮಾನವಾಗಿ In ಮಾರ್ಪಡಿಸಪ್ಪ. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Hallelujah. ಹಾಲೆಲೂಯಾ. So many people's names have been called. ಅನೇಕ ಜನರ ಹೆಸರುಗಳು ಈಗ ಕರೆಯಲ್ಪಟ್ಟವು. So I know that you're watching this program. ನನಗೆ ಗೊತ್ತು ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಿ ಎಂದು. If you want to seal this miracle, ನೀವು ಈ ಅದ್ಭುತಗಳನ್ನ ನೋಡಿರೋದಾದರೆ call us and testify. ನಮಗೆ ಕರೆ ಮಾಡಿ ಅದನ್ನ ಸಾಕ್ಷೀಕರಿಸಿ. And let us know your prayer request. ಹಾಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳ್ಕೊಳ್ಳಲು We are ಇಷ್ಟಪಡುತ್ತೇವೆ. waiting to pray for you. ನಿಮಗಾಗಿ ಪ್ರಾರ್ಥಿಸಲು ಸಂತೋಷವುಳ್ಳವರಾಗಿದ್ದೇವೆ. And as the Spirit of the Lord stirs up in your heart and leads you to sow into this ministry, sow so that we could continue the prophetic voice program to make the word of God known to unreached ones. ಇಲ್ಲಿ ದೇವರ ವಾಕ್ಯವು ತಲುಪಿಲ್ಲವೋ ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ದೇವರ ವಾಕ್ಯವನ್ನು ಸಾರಲು ನೀವು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ಈ ಕಾರ್ಯಕ್ರಮದಲ್ಲಿ ನೀವು ಈ ಕಾರ್ಯಕ್ರಮಕ್ಕೆ ಬೀಜಗಳನ್ನು ಬಿತ್ತಿ. No one will go bankrupt sowing in good soil.
No one will go bankrupt sowing into good soil. ಒಳ್ಳೆ ನೆಲದಲ್ಲಿ ಬಿತ್ತಿರುವಂತ ಬೀಜವು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. No one, God is not a debtor. ದೇವರು ಎಷ್ಟು ಮಾತ್ರಕ್ಕೂ ಸಾಲಗಾರನಲ್ಲ. He will honor you. ದೇವರು ಖಂಡಿತವಾಗಿ ನಿಮ್ಮನ್ನು ಗೌರವಿಸುತ್ತಾನೆ. So thank you for watching this program. ಈ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮಗೆ ವಂದನೆ. I look forward to see you again in the same channel, same time. ಮತ್ತೆ ಇದೇ ಒಂದು ಸಮಯದಲ್ಲಿ ಈ ಚಾನೆಲ್ ಮುಖಾಂತರವಾಗಿ ನಿಮ್ಮನ್ನು ನೋಡಲು ನಾನು ಸಂತೋಷವುಳ್ಳವನಾಗಿದ್ದೇನೆ. Until that time, ಸಮಯದವರೆಗೆ may the love of the Father, grace of our Lord Jesus Christ, and the sweet fellowship of the Holy Spirit God remain upon you all forever and ever. ತಂದೆಯಾದ ದೇವರ ಕರುಣೆ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಂದು ಎಂದೆಂದು ಸದಾಕಾಲ ನಿಮ್ಮೆಲ್ಲರ ಸಂಗಡ ಇರಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Amen. ಆಮೆನ್.